ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಮೊದಲೆಲ್ಲ ವೆಸ್ಟ್ ಬೆಂಗಾಲ್ ಅಂದ್ರೆ ಬಾಂಬ್, ಹಿಂಸೆ, ಫೇಕ್ ವೋಟಿಂಗ್ ಇದೇ ಸ್ಟೋರೀಸ್ ಕೇಳಿಸ್ತಾ ಇತ್ತು. ಆದ್ರೆ ಈಗ ಸಿಚುವೇಶನ್ ಚೇಂಜ್ ಆಗ್ತಾ ಇದೆ. ಅದಕ್ಕೆ ಬಿಗ್ಗೆಸ್ಟ್ ಎಕ್ಸಾಂಪಲ್ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಕ್ಕಿದೆ. ಟಿಎಂಸಿ ಭದ್ರಕೋಟೆ ಅಂತ ಕರೀತಿದ್ದ ಕ್ಷೇತ್ರದಲ್ಲಿ ಬಿಜೆಪಿ 1,00,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಮ್ಯಾಸಿವ್ ವಿಕ್ಟ್ರಿ ಸಾಧಿಸಿದೆ. ಇನ್ನೂ ಶಾಕಿಂಗ್ ಏನಂದ್ರೆ ಟಿಎಂಸಿಯ ಕ್ಯಾಂಡಿಡೇಟ್ 4th ಪ್ಲೇಸ್ಗೆ ಹೋಗಿದ್ದಾರೆ. ಹೌದು, ನಿಮ್ಗೆ ಗೊತ್ತಿರಬಹುದು, ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ರೀಪೋಲಿಂಗ್ ನಡೀತು. ಈಗ ಆ ಚುನಾವಣೆಯಲ್ಲಿ ಬಿಜೆಪಿಯ ಕ್ಯಾಂಡಿಡೇಟ್ 1,00,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಮ್ಯಾಸಿವ್ ವಿಕ್ಟ್ರಿಯನ್ನ ಸಾಧಿಸಿದ್ದಾರೆ. ಎಲ್ಲದಕ್ಕಿಂತ ಶಾಕಿಂಗ್ ಏನು ಗೊತ್ತಾ? ಟಿಎಂಸಿ 4ನೇ ಸ್ಥಾನದಲ್ಲಿರೋದು. ಒಮ್ಮೆ ಇಮ್ಯಾಜಿನ್ ಮಾಡ್ಕೊಂಡು ನೋಡಿ, ಫಾಲ್ಟಾ ಅಂದ್ರೆ ಅದು ಟಿಎಂಸಿಯ ಭದ್ರಕೋಟೆ ಅಂತ ಕರೀತಾ ಇದ್ರು. ಇಂತಹ ಕ್ಷೇತ್ರದಲ್ಲಿ ಟಿಎಂಸಿ 4ನೇ ಸ್ಥಾನಕ್ಕೆ ಹೋಗಿದೆ ಅಂದ್ರೆ ಇಷ್ಟು ವರ್ಷ ಹಾಗಾದ್ರೆ ಟಿಎಂಸಿ ಹೇಗೆ ವಿನ್ ಆಗ್ತಾ ಇತ್ತು ಅಂತ ಇಮ್ಯಾಜಿನ್ ಮಾಡಿ. ಬಿಜೆಪಿಗೆ ಸುಮಾರು 1,50,000 ವೋಟ್ಸ್ ಬಂದಿದೆ, ಅಂದ್ರೆ 71% ವೋಟ್ಸ್. 2ನೇ ಸ್ಥಾನದಲ್ಲಿ ಸಿಪಿಎಂ, 3ನೇ ಪ್ಲೇಸ್ನಲ್ಲಿ ಕಾಂಗ್ರೆಸ್ ಮತ್ತು 4ನೇ ಪ್ಲೇಸ್ನಲ್ಲಿ ಟಿಎಂಸಿಯ ಜಹಾಂಗೀರ್ ಖಾನ್ ಜಸ್ಟ್ 7,783 ವೋಟ್ಸ್ ಅನ್ನ ಪಡೆದಿದ್ದಾರೆ. ಫಾಲ್ಟಾದಲ್ಲಿ ಮುಸ್ಲಿಂ ವೋಟ್ಸ್ ಇರೋದು 31%, ಆದ್ರೆ ಟಿಎಂಸಿಗೆ ಸಿಕ್ಕಿದ್ದು ಬರೀ 3% ಮಾತ್ರ. ಹೇಗೆ ವೋಟ್ ಬ್ಯಾಂಕ್ ಶಿಫ್ಟ್ ಆಗ್ತಾ ಇದೆ ನೋಡಿ. ಜಹಾಂಗೀರ್ ಖಾನ್ ಆಕ್ಚುಲಿ ಮತದಾನಕ್ಕೆ 24 ಗಂಟೆ ಮೊದಲು ನಾನು ಎಲೆಕ್ಷನ್ ಇಂದ ಹಿಂದೆ ಸರಿತೀನಿ ಅಂತ ಘೋಷಿಸಿದ್ರು. ಅದು ಆಗ್ಲೇ ಇಲ್ಲ, ಯಾಕಂದ್ರೆ ನಾಮಿನೇಷನ್ ವಿಡ್ರಾವಲ್ ಟೈಮ್ ಮುಗ್ದಿತ್ತು. ಹಾಗಾಗಿ ಜಹಾಂಗೀರ್ ಖಾನ್ ಹೆಸರು ಇನ್ನೂ ಇವಿಎಂ ನಲ್ಲಿ ಇತ್ತು. ಇನ್ನು ಫಾಲ್ಟಾ ವೋಟಿಂಗ್ ನ ಒಂದು ವಿಡಿಯೋ ನೋಡಿದ್ರೆ ಅಲ್ಲಿನ ತಾಯಂದ್ರು ಎಷ್ಟು ಖುಷಿಯಲ್ಲಿ ಇದ್ದಾರೆ ಅಂತ ನೋಡಿ. ಅವ್ರು ಹೇಳ್ತಾರೆ, 15 ವರ್ಷಗಳಿಂದ ನಮ್ಗೆ ವೋಟ್ ಮಾಡೋಕ್ಕೆ ಆಗ್ತಾ ಇರ್ಲಿಲ್ಲ. ಟಿಎಂಸಿ ನಮ್ಮನ್ನ ಬೆದರಿಸಿ ಹಾಕ್ತಾ ಇತ್ತು. ಆದ್ರೆ ಇವತ್ತು ಫಸ್ಟ್ ಟೈಮ್ ಇಷ್ಟು ಖುಷಿಯಲ್ಲಿದ್ದೀವಿ, ವೋಟ್ ಮಾಡಿದ್ದೀವಿ ಅಂತ. ನೋಡಿ, ಬಿಜೆಪಿ ಬಂದ ಜಸ್ಟ್ 15 ದಿನಗಳಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗಿದೆ. 2011ರಿಂದ ಈ ಕ್ಷೇತ್ರದಲ್ಲಿ ಕಂಟಿನ್ಯೂಸ್ ಆಗಿ ಟಿಎಂಸಿ ವಿನ್ ಆಗ್ತಾನೆ ಬಂದಿತ್ತು. ಆದ್ರೆ ಈಗ ಪರಿಸ್ಥಿತಿ ಫುಲ್ ಚೇಂಜ್ ಆಗಿದೆ. ಈ ಬಾರಿ ಜಹಾಂಗೀರ್ ಖಾನ್ಗೆ ಬಂದಿದ್ದು ಬರೀ 3.5% ವೋಟ್ಸ್ ಮಾತ್ರ. ಅದೇ 2021ರ ವಿಧಾನಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದಲ್ಲಿ ಟಿಎಂಸಿಗೆ ಒಟ್ಟು 56% ವೋಟ್ ಬಂದಿತ್ತು. ಈ ಜಹಾಂಗೀರ್ ಖಾನ್ ಅಭಿಷೇಕ್ ಬ್ಯಾನರ್ಜಿ ಅವರ ಅತ್ಯಂತ ಆಪ್ತ ನಾಯಕ. ಅದಕ್ಕಿಂತ ಇಂಪಾರ್ಟೆಂಟ್, ಫಾಲ್ಟಾ ವಿಧಾನಸಭಾ ಕ್ಷೇತ್ರ ಡೈಮಂಡ್ ಹಾರ್ಬರ್ ಲೋಕಸಭಾ ಕ್ಷೇತ್ರದ ಭಾಗ. ಮಮತಾ ಬ್ಯಾನರ್ಜಿ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಇದೇ ಡೈಮಂಡ್ ಹಾರ್ಬರ್ ಕ್ಷೇತ್ರದ ಸಂಸದ. ಅಭಿಷೇಕ್ ಬ್ಯಾನರ್ಜಿ ಯಾವಾಗ್ಲೂ ತನ್ನ ಡೈಮಂಡ್ ಹಾರ್ಬರ್ ಮಾಡೆಲ್ ಬಗ್ಗೆ ಭಾರಿ ಪ್ರಚಾರ ಮಾಡ್ತಾ ಇದ್ರು. ಡೈಮಂಡ್ ಹಾರ್ಬರ್ ಮೇಲೆ ನನಗೆ ಎಷ್ಟು ಹಿಡಿತಾ ಇದೆ ಅಂದ್ರೆ ಅಲ್ಲಿ ಟಿಎಂಸಿ ಸೋಲೋ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತಾ ಬರ್ತಾ ಇದ್ರು. ಈವನ್ ಫಾಲ್ಟಾದ ಉಪಚುನಾವಣೆ ಮೊದಲು ಕೂಡ ಅಭಿಷೇಕ್ ಬ್ಯಾನರ್ಜಿ ಒಂದು ದೊಡ್ಡ ಚಾಲೆಂಜ್ ಅನ್ನ ಹಾಕಿದ್ರು. ಬಿಜೆಪಿ ಎಷ್ಟೇ ಶಕ್ತಿಶಾಲಿ ಆಗಿದ್ರು, ಬಿಜೆಪಿ ಏನ್ ಮಾಡಿದ್ರು, 10 ಜನ ತಂದ್ರು, ನನ್ನ ಡೈಮಂಡ್ ಹಾರ್ಬರ್ ಮಾಡೆಲ್ ಅನ್ನ ಮುರಿಯೋಕ್ಕಾಗಲ್ಲ. ಎಂಟೈರ್ ಯೂನಿಯನ್ ಆಫ್ ಇಂಡಿಯಾಗೆ ಚಾಲೆಂಜ್ ಮಾಡ್ತೀನಿ. ಫಾಲ್ಟಾಗೆ ಬನ್ನಿ, ನಿಮ್ಮ ಡೆಲ್ಲಿಯ ಗಾಡ್ ಫಾದರ್ ಯಾರೇ ಬರ್ಲಿ, ತಾಕತ್ತಿದ್ರೆ ಫಾಲ್ಟಾದಲ್ಲಿ ನಮ್ಮ ಎದುರು ಕಂಟೆಸ್ಟ್ ಮಾಡ್ಲಿ ಅಂತ ಹೇಳಿದ್ರು. ಆದ್ರೆ ಈಗ ಪರಿಸ್ಥಿತಿ ನೋಡಿ, ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಬಿಜೆಪಿ ಗೆಲ್ಲುವ ಮೂಲಕ ಅಭಿಷೇಕ್ ಬ್ಯಾನರ್ಜಿಯ ಡೈಮಂಡ್ ಹಾರ್ಬರ್ ಮಾಡೆಲ್ ಕೂಡ ಫುಲ್ ಕ್ರಾಶ್ ಆಗಿದೆ. ಈ ಗೆಲುವಿನ ನಂತರ ಪ್ರಧಾನಿ ಮೋದಿ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ರು, ಫಾಲ್ಟಾದ ಜನರು ತಮ್ಮ ತೀರ್ಪನ್ನ ಕೊಟ್ಟಿದ್ದಾರೆ, ಇದು ಪ್ರಜಾಪ್ರಭುತ್ವದ ಗೆಲುವು ಅಂತ. ಭಯ ಬೆದರಿಕೆಯ ರಾಜಕೀಯ ಸೋತಿದೆ ಅಂತ ಪ್ರಧಾನಿ ಮೋದಿಜಿ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇದು ವೆಸ್ಟ್ ಬೆಂಗಾಲ್ ಜನರಿಗೆ ಬಿಜೆಪಿ ಮೇಲೆ ಇರುವ ನಂಬಿಕೆಯ ಪ್ರತಿಬಿಂಬ ಅಂತ ಕೂಡ ಬರೆದಿದ್ದಾರೆ. ಈ ಗೆಲುವಿನ ನಂತರ ಈಗ ವೆಸ್ಟ್ ಬೆಂಗಾಲ್ನಲ್ಲಿ ಬಿಜೆಪಿ ಶಾಸಕರ ಸಂಖ್ಯೆ 208ಕ್ಕೆ ಏರಿಕೆಯಾಗಿದೆ. ಒಂದು ಕಾಲದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಟಿಎಂಸಿಯನ್ನ ಯಾರು ಸೋಲ್ಸೋಕೆ ಆಗೋಲ್ಲ ಅಂತ ಹೇಳ್ತಾ ಇದ್ರು. ಅಭಿಷೇಕ್ ಬ್ಯಾನರ್ಜಿ ಅವರು ಓಪನ್ ಚಾಲೆಂಜ್ ಅನ್ನ ಕೂಡ ಹಾಕಿದ್ರು. ಆದ್ರೆ ಇವತ್ತು ಫಾಲ್ಟಾದ ರಿಸಲ್ಟ್ ಅಲ್ಲಿ ಏನಾಯ್ತು?
ಜನರ ತೀರ್ಪಿನ ಮುಂದೆ ನಿಮ್ಮ ಅಹಂಕಾರ, ನಿಮ್ಮ ಫೇಕ್ ನರೇಟಿವ್ ಯಾವುದು ನಿಲ್ಲಲ್ಲ ಅನ್ನೋದು ಪ್ರೂವ್ ಮಾಡಿದೆ. ಟಿಎಂಸಿ 4ನೇ ಸ್ಥಾನಕ್ಕೆ ಹೋಗಿರೋದು ಒಂದು ಎಲೆಕ್ಷನ್ ರಿಸಲ್ಟ್ ಮಾತ್ರ ಅಲ್ಲ, ವೆಸ್ಟ್ ಬೆಂಗಾಲ್ ರಾಜಕೀಯದಲ್ಲಿ ಚೇಂಜ್ ಶುರು ಆಗ್ತಾ ಇದೆ ಅನ್ನುವ ದೊಡ್ಡ ಸಿಗ್ನಲ್. ನಿಮ್ಗೆ ಏನ್ ಅನ್ಸ್ತಾ ಇದೆ? ಇದು ವೆಸ್ಟ್ ಬೆಂಗಾಲ್ನ ಟರ್ನಿಂಗ್ ಪಾಯಿಂಟ್ ಆಗುತ್ತಾ? ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.